ಮತ್ತೊಂದು ಕಡೆ ಕರವೇ ನಾರಾಯಣಗೌಡ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಕೊಟ್ಟಿರುವ ಹೇಳಿಕೆ ನನ್ನ ಹೇಳಿಕೆಗೆ ಬಹಳ ಹತ್ತಿರದಲ್ಲೇ ಇದೆ. ನಾಡು ನುಡಿಯ ವಿಚಾರದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಾಗ ಸಿನಿಮಾದ ಒಬ್ರು ಕೂಡ ಮಾತನಾಡಲ್ಲ, ಹೋರಾಟದಲ್ಲಿ ಭಾಗಿಯಾಗಲ್ಲ. ಸಿನಿಮಾ ನಟರನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದ್ದು ಕನ್ನಡದವರು. ಈ ಬಗ್ಗೆ ಅನೇಕ ಬಾರಿ ನೊಂದು ಮಾತನಾಡಿದ್ದೀನಿ ಅಂತಾನೂ ಅವ್ರು ಹೇಳಿದ್ದಾರೆ. ಸಿನಿಮಾದವ್ರು ಹೀಗೆ ನಡ್ಕೊಂಡ್ರೆ ಅವ್ರನ್ನ ಎಲ್ಲಿ ನಟ್ಟು ಬೋಲ್ಟನ್ನು ನಾವು ಟೈಟ್ ಮಾಡಬೇಕು ಅಲ್ಲಿ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗನ್ನಿಸುತ್ತೆ ಸಿನಿಮಾದವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ ನನ್ನ ಹೇಳಿಕೆಗೆ ಭಾರಿ ಹತ್ತಿರವಾಗಿದೆ. ಅದು ಸರಿ ಅನಿಸುತ್ತೆ. ಯಾಕೆ ಅಂದರೆ ನಾನು ಸಹ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲಜರಗಳ ವಿಚಾರದಲ್ಲಿ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬರು ಸಿನಿಮಾದವರು ಮಾತಾಡೋದಿಲ್ಲ, ಯಾವತ್ತೂ ಅವರು ನಮ್ಮ ಹೋರಾಟಗಳಲ್ಲಿ ಭಾಗಿ ಆಗಲ್ಲ.